ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ವೇಗಪತ್ರಿಕೆ ನವೆಂಬರ್ 2002 ಸ್ಟಾರ್ಟ್. ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಈ ಸಾಲಿನ ಮುಂಗಡ ಪತ್ರವನ್ನು ಆರ್ಥಿಕ ಮಂತ್ರಿಗಳಾಗಿರುವ ಮುಖ್ಯಮಂತ್ರಿಗಳು ಮಂಡಿಸುವಾಗ ರಾಜ್ಯದಲ್ಲಿ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳನ್ನು ಗುರುತಿಸಿದ್ದಾರೆ. ಬಡತನ ನಿವಾರಣೆ, ಮಹಿಳೆಯ ಸಶಕ್ತೀಕರಣ ಮತ್ತು ಸಮಾಜದ ದುರ್ಬಲ ವರ್ಗದವರಿಗೆ ಆಹಾರ ಮತ್ತು ಪೌಷ್ಟಿಕತೆಯ ರಕ್ಷಣೆ, ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ ಮತ್ತು ಪಶುಸಂಗೋಪನಾ ಕ್ಷೇತ್ರಗಳ ಬುನಾದಿಯ ಸುಭದ್ರತೆ, ನೀರಾವರಿ ಮತ್ತು ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿಗೆ ನಿರಂತರ ಹೂಡಿಕೆ, ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳ ಸಹಭಾಗಿತ್ವದ ಮೂಲಕ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆ, ಹೆಚ್ಚು ಉದ್ಯೋಗ ಸೃಜಿಸುವುದು, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಆಡಳಿತ ನೀಡಿಕೆ, ರಾಜ್ಯದ ಸಮಗ್ರ ಅಭಿವೃದ್ಧಿ ಮೇಲಿನ ಸವಾಲುಗಳನ್ನು ತಿಳಿಸಿರುವುದಕ್ಕೆ ಆಯವ್ಯಯವನ್ನು ಸ್ವಾಗತಿಸುತ್ತೇನೆ. ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಡೆಸುವ ಧಾನ್ಯಗಳ ಖರೀದಿ ಮತ್ತು ವಿತರಣೆಯ ವಿಕೇಂದ್ರೀಕರಣದಿಂದ ರೈತರ ಸಮಸ್ಯೆಯ ತೀವ್ರತೆಯು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯ ಯೋಗ್ಯ ಬೆಲೆಯನ್ನು ಸೂಚಿಸಲು ಹಾಗೂ ಸರ್ಕಾರವು ಮಾರುಕಟ್ಟೆಯನ್ನು ಪ್ರವೇಶಿಸಿ ಖರೀದಿಸಬಹುದಾದ ಬೆಂಬಲ ಬೆಲೆಯ ಶಿಫಾರಸ್ಸಿಗೆ ಕೃಷಿ ಉತ್ಪನ್ನಗಳ ಬೆಲೆ ಆಯೋಗ ರಚಿಸುವುದಾಗಿ ಹೇಳಿದ್ದಾರೆ. ಸಹಕಾರಿ ಸಾಲ ಸಂಸ್ಥೆಗಳಿಂದ ಪಡೆಯುವ ಬೆಳೆ ಸಾಲದ ಮೇಲಿನ ಬಡ್ಡಿ ದರದಲ್ಲಿ ಶೇಕಡಾ 2% ಕಡಿತ ಮಾಡಿದ್ದು, ರೈತರ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ರೈತರ ಅಭಿವೃದ್ಧಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ರೈತರು ಪಂಪ್ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಇಲ್ಲದೆ ಬಹಳ ತೊಂದರೆಯಲ್ಲಿ ಇರುವುದನ್ನು ಗಮನಿಸಿ ರಾತ್ರಿ ವೇಳೆ 8 ಗಂಟೆಗಳ ಕಾಲ 3 ಫೇಸ್ ವಿದ್ಯುತ್ತನ್ನು ಯಾವುದೇ ಅಡೆತಡೆ ಇಲ್ಲದೆ ಪೂರೈಸಲು ನಿರ್ಧರಿಸಲಾಗಿದೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ರೈತ ಪ್ರತಿನಿಧಿಯೊಬ್ಬರನ್ನು ಸದಸ್ಯರನ್ನಾಗಿ ನೇಮಿಸುವ ಉದ್ದೇಶದಿಂದ ರೈತರ ಮತ್ತು ವಿದ್ಯುತ್ ಇಲಾಖೆಯ ಮಧ್ಯೆ ಇರುವ ಅಂತರವನ್ನು ಕಡಿಮೆ ಮಾಡಿದಂತಾಗುತ್ತದೆ. ತತ್ಕಾಲ್ ಯೋಜನೆಯಡಿಯಲ್ಲಿ ವಿದ್ಯುದೀಕರಣದ ಪೂರ್ಣ ವೆಚ್ಚ ಅಥವಾ 25,000 ರೂಪಾಯಿಗಳನ್ನು ಭರಿಸುವ ಗ್ರಾಹಕರಿಗೆ ಮೀಟರ್ ಅಳವಡಿಸಿ ಪ್ರತಿ ಯೂನಿಟ್ಗೆ ₹1.35 ದರದಲ್ಲಿ ವಿದ್ಯುತ್ ಸರಬರಾಜು ಮಾಡುವ ಉದ್ದೇಶ ರೈತರ ವಿದ್ಯುತ್ ಶಕ್ತಿ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಇದರ ಜೊತೆಗೆ ಪಂಪ್ಸೆಟ್ಗೆ ಗ್ರಾಹಕರ ವಿದ್ಯುತ್ ಬಾಕಿಯ ಮೇಲೆ ವಿಧಿಸಲಾಗಿದ್ದ ಬಡ್ಡಿಯನ್ನು ಮನ್ನಾ ಮಾಡುವ ಉದ್ದೇಶದಿಂದ ರೈತರ ಮೇಲೆ ಅಧಿಕ ಹೊರೆ ಕಡಿಮೆಯಾಗಿ ಅವರ ಅಭಿವೃದ್ಧಿಗೆ ಅನುಕೂಲಕರವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಕೈಗಾರಿಕೆಗಳ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಆಗದಿರಲು ಕಾರಣ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಒದಗಿಸದೇ ಇರುವುದಾಗಿದೆ. ಆದರೆ ಬೆಂಗಳೂರಿನ ತಮಿಳುನಾಡಿನ ಗಡಿಯಲ್ಲಿರುವ ಹೊಸೂರಿನಲ್ಲಿ ಕೈಗಾರಿಕೆಗಳು ಇಂದು ಬೆಳೆಯುತ್ತಿವೆ. ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗುವ ಬೇರೆ ಬೇರೆ ರಾಜ್ಯಗಳಲ್ಲಿ ಉದ್ಯಮಿಗಳು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಹೋಗುತ್ತಿದ್ದಾರೆ. ಆದುದರಿಂದ ನಮ್ಮ ರಾಜ್ಯವು ಇಲ್ಲಿಯೇ ಹೆಚ್ಚು ಕೈಗಾರಿಕೆಗಳನ್ನು ಬೆಳೆಯಲು ಅನುಕೂಲಕರವಾದ ನಿರಂತರ ವಿದ್ಯುತ್ ಸರಬರಾಜು ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರವು ಮುಂದಾಗದೇ ಹೋದರೆ ಈಗ ಹಾಲಿ ನಮ್ಮ ರಾಜ್ಯದಲ್ಲಿರುವ ಕೈಗಾರಿಕೆಗಳೂ ಕೂಡ ಬೇರೆ ರಾಜ್ಯಗಳಿಗೆ ಹೋಗುವ ಪರಿಸ್ಥಿತಿ ಬರುತ್ತದೆ. ಆದುದರಿಂದ ಯಾವುದೋ ಒಂದು ಭ್ರಮೆಯಲ್ಲಿ ಮತ್ತು ಯಾವುದೋ ಒಂದು ಗಾಳಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕೈಗಾರಿಕೆಗಳು ಬರುತ್ತವೆ ಎನ್ನುವಂತಹ ದೃಷ್ಟಿಕೋನದಲ್ಲಿ ಸರ್ಕಾರವಿದೆ. ಅಕ್ಷರಶಃ ಮತ್ತು ಆಳವಾದ ಯೋಜನೆಯನ್ನು ಮಾಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕೆಂದು ಆಗ್ರಹಪಡಿಸುತ್ತೇನೆ. ಇನ್ನು ಗ್ರಾಮಾಂತರ ಪ್ರದೇಶಗಳ ಆಸ್ಪತ್ರೆಗಳ ಬಗ್ಗೆ ಹೇಳುವುದಾದರೆ, ಈಗ ಸರ್ಕಾರದವರು ತಾಲೂಕು ಆಸ್ಪತ್ರೆಗಳನ್ನು ಅಭಿವೃದ್ಧಿಗೊಳಿಸಲು ಯೋಚಿಸುತ್ತಿದ್ದಾರೆ.
ಆದರೆ ಪ್ರತಿ ಹೋಬಳಿಯ ಮಟ್ಟಕ್ಕೊಂದು ಸರ್ಕಾರಿ ಆಸ್ಪತ್ರೆ, ಸಿಬ್ಬಂದಿ ವ್ಯವಸ್ಥೆ, ಸಲಕರಣೆಗಳು ಮತ್ತು ಔಷಧೋಪಚಾರವನ್ನು ಪಡೆಯಲು ಸೂಕ್ತವಾದ ಅವಕಾಶ ಇರಬೇಕು. ಕೆಲವು ಕಡೆ ವೈದ್ಯರಿದ್ದರೂ ಅವರು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹಾಜರಾಗದೆ ಗ್ರಾಮೀಣ ಬಡಜನರಿಗೆ ತೊಂದರೆಯಾಗಿ ಅನೇಕ ಸಾವು ನೋವುಗಳುಂಟಾಗುತ್ತಿವೆ. ಇನ್ನು ಕೆಲವು ಕಡೆ ಔಷಧಿಗಳೇ ಲಭ್ಯವಿರುವುದಿಲ್ಲ. ಇದರಿಂದ ರೋಗಿಗಳ ಸ್ಥಿತಿ ಚಿಂತಾಜನಕವಾಗುತ್ತಿದೆ. ವೈದ್ಯರನ್ನು ವರ್ಗಾವಣೆ ಮಾಡುವಾಗ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಾಗಿ ವರ್ಗಾಯಿಸಬೇಕು. ಈಗ ಸರ್ಕಾರದವರು ಉಗ್ರ ಕ್ರಮದ ಮೂಲಕ ಗ್ರಾಮ ಪ್ರದೇಶಗಳಿಗೆ ಹೋಗಲಿಚ್ಛಿಸದ ವೈದ್ಯರನ್ನು ಆ ಪ್ರದೇಶಗಳಿಗೆ ವರ್ಗ ಮಾಡುತ್ತೇವೆಂದು ಹೇಳುತ್ತಿದ್ದಾರೆ. ಈ ರೀತಿ ಅವರ ಮೇಲೆ ಒತ್ತಡ ತರುವುದು ಸರಿಯಲ್ಲ. ಅವರ ಮನ ಒಲಿಸಿ ಅವರನ್ನು ಗ್ರಾಮ ಪ್ರದೇಶಗಳಿಗೆ ವರ್ಗಾಯಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಒಳ್ಳೆಯ ಸೇವೆಯಿಂದ ಹೆಸರು ಪಡೆದಂಥ ವೈದ್ಯರಿಗೆ ಉತ್ತಮ ಪ್ರೋತ್ಸಾಹ ಕೊಡಬೇಕು. ಅವರಿಗೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಡಬೇಕು. ರೋಗಿಗಳಿಗೆ ಸ್ಥಳದಲ್ಲಿಯೇ ವೈದ್ಯಕೀಯ ಚಿಕಿತ್ಸೆಗೆ ಸೂಕ್ತ ವ್ಯವಸ್ಥೆ ಮಾಡಬೇಕು. ಮೇಲಾಗಿ ಹಳ್ಳಿಯ ಮುಗ್ಧ ಜನರು ನಗರಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವಷ್ಟು ತಿಳುವಳಿಕೆಯುಳ್ಳವರಲ್ಲ. ಅವರಿಗೆ ತಾಲೂಕು ಆಸ್ಪತ್ರೆಗಳಿಗೆ ಹೋಗುವುದೇ ಪ್ರಯಾಸದ ಕೆಲಸ. ಆದ್ದರಿಂದ ಗ್ರಾಮೀಣ ಆರೋಗ್ಯ ಸುಧಾರಣೆಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಹೇಳುತ್ತೇನೆ. ಕೊನೆಯದಾಗಿ ಈ ಸಭೆಯಲ್ಲಿ ಬಡತನ ನಿವಾರಣೆ, ಆಹಾರ ಮತ್ತು ನಾಗರಿಕ ಸರಬರಾಜು, ಕೈಗಾರಿಕೆ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಇಷ್ಟು ಹೊತ್ತು ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ಮಾನ್ಯ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಶಶಾಂಕ್ ಅಗರಬತ್ತಿ ಕಂಪನಿ, 8ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಇವರು ಬದರಿನಾಥ್ ಮಾಲೀಕರು, ಲಕ್ಷ್ಮೀನಾರಾಯಣ ಸ್ಟೋರ್ಸ್, ಬಸ್ ಸ್ಟ್ಯಾಂಡ್ ರಸ್ತೆ, ಚಿಂತಾಮಣಿ. ಇವರಿಗೆ ಮಾನ್ಯರೇ, ದಿನಾಂಕ 8ನೇ ಅಕ್ಟೋಬರ್ 2001 ನಿಮ್ಮ ಪತ್ರದ ಆದೇಶದ ಅನುಸಾರ ನೀವು ಕೇಳಿದ ಮೊಬಲಗಿನ ಅಗರಬತ್ತಿಗಳನ್ನು ಲಾರಿ ಸಾಗಾಣಿಕೆ ಮೂಲಕ ಕಳುಹಿಸಿಕೊಟ್ಟಿದ್ದೇವೆ. ಮಾಲು ನಿಮಗೆ ತಲುಪಿದ ತಕ್ಷಣ ಬಾಕಿ ಮೊತ್ತವನ್ನು ಪಾವತಿ ಮಾಡಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಹಿಂದೆ ನಾವು ಕಳುಹಿಸಿಕೊಟ್ಟ ಅಗರಬತ್ತಿಗಳು ಬಹಳ ಕಳಪೆಯ ಮಟ್ಟದ್ದಾಗಿತ್ತೆಂದು ನೀವು ದೂರಿರುತ್ತೀರಿ. ಅವುಗಳನ್ನು ಉಪಯೋಗಿಸುವ ಗ್ರಾಹಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆಂದು ತಿಳಿಸಿದ್ದೀರಿ. ಮುಂದಿನ ಸಲ ಕಳುಹಿಸಿಕೊಡುವ ಅಗರಬತ್ತಿಗಳು ಇದೇ ರೀತಿ ಕಳಪೆ ಗುಣಮಟ್ಟದ್ದಾಗಿದ್ದಲ್ಲಿ ನಮ್ಮ ಜೊತೆ ವ್ಯಾಪಾರ ಸಂಬಂಧವನ್ನು ನಿಲ್ಲಿಸುವಿರಿ ಎಂಬ ವಿಷಯವನ್ನು ಓದಿ ನಮಗೆ ಬಹಳ ವ್ಯಥೆಯಾಯಿತು. ಆದರೆ ಈ ಬಗ್ಗೆ ಮಾಲು ಕಳುಹಿಸುವ ದಿನದಂದೇ ಇನ್ನೂ 10 ಸ್ಥಳಗಳಿಗೆ ಮಾಲನ್ನು ಕಳುಹಿಸಿಕೊಟ್ಟಿರುತ್ತೇವೆ. ಆದರೂ ತಮ್ಮ ಮಾತನ್ನು ಪೂರ್ತಿಯಾಗಿ ತೆಗೆದುಹಾಕದೆ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಲು ತೀರ್ಮಾನಿಸಿ ಒಂದು ತಂಡವನ್ನು ನಿಯೋಜಿಸುತ್ತಿದ್ದೇವೆ. ಇದಕ್ಕೆ ನಿಮ್ಮ ಸಹಾಯ ಅಗತ್ಯವಾಗಿ ಬೇಕಾಗುತ್ತದೆ. ಈ ಪತ್ರದ ಮೂಲಕ ನಿಮಗೆ ತಿಳಿಸುವುದೇನೆಂದರೆ, ನಾವು ಮುಂದೆ ಕಳುಹಿಸಿದ ಮಾಲು ಸಂಪೂರ್ಣವಾಗಿ ಮಾರಾಟವಾಗದೆ ಹಾಗೆ ಉಳಿದಿದ್ದಲ್ಲಿ ಕೂಡಲೇ ಅದನ್ನು ಹಿಂದಕ್ಕೆ ಕಳುಹಿಸಿಕೊಡಿ. ಇದಕ್ಕೆ ತಗಲುವ ವೆಚ್ಚವನ್ನು ನಾವೇ ಭರಿಸಿಕೊಡುತ್ತೇವೆ. ನೀವು ಕಳುಹಿಸಿಕೊಡುವ ಮಾಲಿನ ಬೆಲೆಗೆ ಸರಿಯಾಗಿ ನೀವು ಒಪ್ಪಿದಲ್ಲಿ ನಮ್ಮ ಕಂಪನಿಯಲ್ಲಿ ಹೊಸದಾಗಿ ತಯಾರಿಸುತ್ತಿರುವ ಹೊಸ ತರಹದ ಸುವಾಸನೆಯಿಂದ ಕೂಡಿದ ಗಂಧದ, ಗುಲಾಬಿ ಇನ್ನೂ ಇತರ ಸುವಾಸನೆಯುಳ್ಳ ಬೇರೆ ಬೇರೆ ಅಗರಬತ್ತಿಗಳನ್ನು ನಿಮಗೆ ಸರಬರಾಜು ಮಾಡುತ್ತೇವೆಂಬ ಭರವಸೆಯನ್ನು ನಾವು ಕೊಡುತ್ತೇವೆ. ಇದರಿಂದ ನಾವು ಕೈಗೊಳ್ಳುವಂಥ ತನಿಖೆಗೆ ಅಲ್ಪ ಸ್ವಲ್ಪ ಸಹಾಯವಾದರೂ ಆಗಬಹುದು ಎಂದು ನಂಬಿದ್ದೇವೆ. ಇನ್ನು ಮುಂದೆ ಈ ರೀತಿ ಅಚಾತುರ್ಯ ನಡೆಯದಂತೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ಇದುವರೆಗೂ ನಿಮ್ಮ ವ್ಯಾಪಾರ ಸಂಬಂಧ ಯಾವ ರೀತಿ ಇತ್ತೋ ಅದೇ ರೀತಿ ಇನ್ನು ಮುಂದೆಯೂ ಸಹ ಮುಂದುವರೆಯಬೇಕೆಂದು ಹಾಗೂ ನಿಮ್ಮ ವ್ಯಾಪಾರ ವ್ಯವಹಾರ ಸಮೃದ್ಧಿಯಾಗಲಿ ಎಂದು ಹಾರೈಸುತ್ತೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳು, ಶಶಾಂಕ್ ಅಗರಬತ್ತಿ ಕಂಪನಿ ಪರವಾಗಿ ಕೆ.ಎ. ಶಶಾಂಕ್, ವ್ಯವಸ್ಥಾಪಕ ನಿರ್ದೇಶಕರು.